ಇಲ್ಲಿ ಕಲಬುರಗಿಗೆ ತಗೊಂಡು ಬಂದಿದ್ದಾರೆ. ಅದು ಈಗಾಗಲೇ ನೋಡಿ ಬರೀ 10 ದಿವಸಕ್ಕೆ 750 ಕೇಸ್ ಆಗಿದೆ. ಬರೀ 10 ದಿವಸಕ್ಕೆ. ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ ಅನ್ನುವಂಥದ್ದು ಇದರಿಂದ ನಮಗೆ ಪಾಠ. ಅದಕ್ಕೋಸ್ಕರ ಅದು ದುಡ್ಡು ಬರುತ್ತೆ ನಮಗೆ ಸರ್ಕಾರಕ್ಕೆ, ಜೊತೆಗೆ ಇದನ್ನು ಅಪರಾಧಗಳನ್ನು ನಿಲ್ಲಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇದರಲ್ಲಿ ಭಾಳ ಮುಖ್ಯ ಅಂತಂದರೆ, ನಿಮಗೆ ಯಾರಾದರೂ ಏನಾದರೂ ಕಳ್ಳತನ ಮಾಡಿ, ಮರ್ಡರ್ ಮಾಡಿ, ರೇಪ್ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ನಮಗೆ ಆ ಮಾಹಿತಿ ಭಾಳ ಇಂಪಾರ್ಟೆಂಟ್ ಮಾಹಿತಿ. ಆ ಸರ್ಕಲ್ನಲ್ಲಿ ಸಿಗ್ತದಲ್ಲ ಮಾಹಿತಿ, ವೆಹಿಕಲ್ಗಳ ನಂಬರು ಮತ್ತೊಂದು ಎಲ್ಲ ಸಿಗುತ್ತಲ್ಲ, ಆ ಆಧಾರದ ಮೇಲೆ ನಾವು ಅಪರಾಧ ಮಾಡಿದವ್ರನ್ನ ಹಿಡ್ಕೊಳ್ಳೋಕ್ಕೂ ಕೂಡ ಭಾಳ ಸಹಾಯ ಆಗುತ್ತೆ ಅಂತ. ಎಷ್ಟೋ ಕೇಸ್ಗಳು ಮರ್ಡರ್ ಮಾಡಿದವ್ರನ್ನ ಹಿಡಿದಿದ್ದೀವಿ ನಾವು ಬೆಂಗಳೂರಲ್ಲಿ, ಟ್ರ್ಯಾಕ್ ಮಾಡಿದ್ದೀವಿ. ಅಂಥದ್ದೆಲ್ಲ ಇವತ್ತು ಭಾಳ ಒಂದು ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇಡೀ ಕರ್ನಾಟಕ ಪೊಲೀಸ್, ನಾವು ಈಗಾಗಲೇ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಆಗ್ತಾ ಬಂದಿತ್ತು. ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನು 545 ಜನರು ರೆಕ್ರೂಟ್ಮೆಂಟ್ ಮಾಡಿ PSI ಸ್ಕ್ಯಾಮ್ ಅಂತ ಆಗಿತ್ತು. ಆ PSI ಸ್ಕ್ಯಾಮನ್ನು ಬಗೆಹರಿಸಿದ್ದೇವೆ. ಯಾರು ಅದರಲ್ಲಿ ಸ್ಕ್ಯಾಮ್ ಮಾಡಿದರು, ಅವ್ರ ಮೇಲೆ ಕೇಸ್ ಆಗಿದ್ದು, ಅವ್ರು ಜೈಲಿನಲ್ಲಿದ್ದಾರೆ, ಅದು ಒಂದು ಭಾಗ. ಆದರೆ ರೆಕ್ರೂಟ್ಮೆಂಟ್ ಮಾಡಬೇಕಲ್ಲ, ಅದನ್ನು ನಾವು ಈಗ ಬಗೆಹರಿಸಿ ಸುಮಾರು 545 ಜನಕ್ಕೂ ಕೂಡ ಈಗಾಗಲೇ ಆರ್ಡರ್ಗಳು ಕೊಟ್ಟು ಅವರು ಟ್ರೈನಿಂಗಿಗೆ ಹೋಗಿದ್ದಾರೆ. ಇನ್ನೂ 402 ಜನ ಅದೇ ರೀತಿಯಾಗಿ ಕೇಳಿದ್ದೇವೆ DC-ಗಳಿಗೆಲ್ಲ. ಆ ಸಿಂಧುತ್ವ ಬಂದ ಮೇಲೆ ಅವರಿಗೆ ಅದು ಕೂಡ ಆರ್ಡರನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನೂ ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP-ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶವನ್ನು ಕೊಡ್ತಾರೆ. ಡಿಸೆಂಟ್ರಲೈಸೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಪಕ್ಷದವರು ಲಾ ಆ್ಯಂಡ್ ಆರ್ಡರು ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ. ಏನು ಕಾನೂನು ವ್ಯವಸ್ಥೆ ಕೆಟ್ಟಿದೆ ಸ್ವಲ್ಪ ಹೇಳಿದರೆ ಸರಿ ಮಾಡ್ಕೋಬೋದಲ್ಲ ನಾವು. ಎಲ್ಲ ಒಂದು ಮರ್ಡರ್ ಆಗುತ್ತೆ, ಯಾರು ಮರ್ಡರ್ ಆಗೋದನ್ನು ನಾವು ನಿರೀಕ್ಷೆ ಮಾಡಿರೋದಿಲ್ಲ. ಎಲ್ಲೋ ಒಂದು ಕಳ್ತನ ಆಗುತ್ತೆ, ನಿರೀಕ್ಷೆ ಮಾಡಿರೋದಿಲ್ಲ. ಅದು ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ಅಂತೇಳಿ ಜನರಲ್ ಸ್ಟೇಟ್ಮೆಂಟ್ ಹೊಡೆಯೋದಾದರೆ, ಹಿಂದೆ ಅವ್ರಗಳ ಸರ್ಕಾರ ಇದ್ದಾಗ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದ್ದಾವೆ. ನಾನು ಅದನ್ನು ಈಗೇನು ಹೇಳೋಕ್ಕೋಗಲ್ಲ. ಅವ್ರವ್ರ ಕಾಲದಲ್ಲಿ ಮರ್ಡರ್ ಎಷ್ಟಾಗಿತ್ತು, ರೇಪ್ ಎಷ್ಟಾಗಿತ್ತು, ಅದೆಲ್ಲ ನಾನು ಹೇಳ್ತೀನಿ, ಸಂದರ್ಭ ಬಂದಾಗ ಹೇಳೋಣ. ಆದರೆ ಒಂದಂತೂ ನಿಜ, ಯಾವುದೇ ಕಾನೂನಿನ ವ್ಯವಸ್ಥೆ ಸರಿಯಾಗಿದೆ ಕರ್ನಾಟಕದಲ್ಲಿ. ಯಾವುದೇ ರೀತಿಯಲ್ಲಿ ಅಹಿತಕರವಾದಂಥ ಕೋಮು ಗಲಭೆ ಇರ್ಬೋದು ಅಥವಾ ಬೇರೆ ಗಲಭೆಗಳಿರ್ಬೋದು, ಅಂಥದ್ದನ್ನು ಆಗೋಕ್ಕೆ ನಾವು ಬಿಟ್ಟಿಲ್ಲ. ಕಾನೂನನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ಬಿಡೋದೂ ಇಲ್ಲ. ಒಂದು ವೇಳೆ ಯಾರಾದರೂ ಅದು ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನು ಕಠಿಣವಾದಂಥ ಕ್ರಮ ತಗೋಬೇಕೋ ಅದನ್ನು ತೊಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳೋಕ್ಕೆ ಬಯಸ್ತೇನೆ. ಆದ್ದರಿಂದ ಕಾನೂನು ವ್ಯವಸ್ಥೆ, ಏನು ಕಳ್ತನ ಆಗುತ್ತೆ, ಏನು ದರೋಡೆ ಆಗುತ್ತೆ, ATM ಆಗುತ್ತೆ, ATMನಲ್ಲಿ ಕದ್ಕೊಂಡು ಹೋಗ್ತಾರೆ, ಬ್ಯಾಂಕಲ್ಲಿ ಕದ್ಕೊಂಡು ಹೋಗ್ತಾರೆ, ಅಥವಾ ಇದೆಲ್ಲನೂ ಕೂಡ ನಾವು ಈ ಅಪರಾಧಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮದೇನಾರ ಪ್ರಶ್ನೆ ಇದೆಯಾ? ಯಾಕೆಂದರೆ ನಿಮಗೆ ಹೇಳ್ಬಿಟ್ರೆ ನಾವು ಸರಿ ಹೋಗಲ್ಲ. ನೋ ಜಸ್ಟ್ ಬಿಕಾಸ್ ನೀವು ಕ್ವಶನ್ ಕೇಳ್ತೀರಾ ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಕೇಳ್ಕೊಳ್ಳಿ ಸ್ವಲ್ಪ. ಇದು ಪೊಲೀಸ್ ಇಲಾಖೆ ಇದೆ, ಬೇರೆ ನೀರಾವರಿ ಇಲಾಖೆಯಲ್ಲಿ ಹೇಳ್ಬಿಡ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಮಾಹಿತಿ ಈಸ್ ದಿ ಸೀಕ್ರೆಟ್. ಮಾಹಿತಿ ಈಸ್ ಇಂಪಾರ್ಟೆಂಟ್, ಇನ್ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್. ಐ ಕೆನಾಟ್ ರಿವೀಲ್ ಯು ಎ ಮ್ಯಾಟರ್ ವಿಚ್ ಇಸ್ ಸೋ ಕಾನ್ಫಿಡೆನ್ಷಿಯಲ್. ಹೇಳ್ಬೋದಾ ನಿಮಗೆ? ಹೇಳಲ್ಲ ರೀ, ಏನು ಕೇಳ್ಕೋಬೇಕು ನೀವು ಹೇಳಿದ್ರಿ ಅಂದರೆ ಕೇಳೋದಿಲ್ಲ ನಾವು. ನಾನು ಸ್ವಲ್ಪ ಕೇಳಪ್ಪ,
ಸ್ವಲ್ಪ ಕೇಳಿ. ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀವಿ. ಹೇಳಿದ್ನಲ್ಲ ಈಗ. ಹೌದು, ಅಷ್ಟೇ ಹೇಳೋದು. ಸಿಕ್ಕೋವರೆಗೂ ನಾವು ಹೇಳಲ್ಲ, ಇಷ್ಟೇ ಹೇಳೋದು. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಹಿತಿ ನೋಡ್ರಿ, ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮ ಸ್ನೇಹಿತರು. ಕೆಲವು ಮಾಹಿತಿಗಳನ್ನು ನಾವು ಹೇಳೋದಕ್ಕಾಗೋದಿಲ್ಲ, ಅವ್ರು ಸಿಕ್ಕೋವರೆಗೂ ಹೇಳೋಕ್ಕಾಗೋದಿಲ್ಲ. ಸಿಕ್ಕಿದ ಮೇಲೆಲ್ಲ ಹೇಳ್ತೀವಿ ನಿಮಗೆ. ಯಾಕೆಂದರೆ ಈಗ ನಾನೇನೋ ಹೇಳ್ತೀನಪ್ಪ, ಇಂಥ ಊರಲ್ಲಿದ್ದಾನೆ, ಇಂಥ ಇದರಲ್ಲಿದ್ದಾನೆ ಅಂತ ಅವನಿಗೂ ಗೊತ್ತಾಗುತ್ತೆ. ಮೀಡಿಯಾದಲ್ಲಿ ಬಂದಾಗ ಅವನಿಗೂ ಗೊತ್ತಾಗುತ್ತೆ. ಅವ್ನು ಸಿಗ್ತಾನೆ, ನಾನು ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಆಯಿತಾ? ಆ ಟೆಕ್ನಾಲಜಿ ಅವನು ಕ್ಯಾಮರಾದಲ್ಲಿ ಅವನು ಮೋಟ್ರ್ ಬೈಕ್ ಮೇಲೆ ಕೂತ್ಕೊಂಡು ಬಾಕ್ಸ್ ಇಟ್ಕೊಂಡು ಹೋದ್ನಲ್ಲ, ಅದು ಕ್ಯಾಮ್ರಾದಲ್ಲಿ ಸಿಕ್ಕಿದೆ ಅಲ್ವ ನಮಗೆ. ಅದರಿಂದನೇ ಈಗ ನಾವು ಅವನ್ನ ಟ್ರಯಲ್ ಮಾಡಿದ್ದೀವಿ. ಒಂದು ವೇಳೆ ಒಂದು ಸೆಕೆಂಡ್ ತಳಿ, ಒಂದು ವೇಳೆ ಆ ಕ್ಯಾಮ್ರಾದಲ್ಲಿ ಆ ಪಿಕ್ಚರ್ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಆ ಟೆಕ್ನಾಲಜಿನಲ್ಲಿ ಆ ಕ್ಯಾಮ್ರಾದಲ್ಲಿ ಅದು ಪೂರ್ತಿ ಸೆರೆ ಹಿಡಿದಿದ್ದಕ್ಕಾಗಿ ಅವ್ನ ಮೋಟ್ರ್ ಬೈಕು ನಾವು ಹಿಡಿದಿದ್ದೀವಿ. ಆ ಮೋಟ್ರ್ ಬೈಕ್ ಎಲ್ಲೋಯ್ತು ಅಂತ ಹಿಡ್ದಿದ್ದೀವಿ, ಟ್ರ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ. ವಿ ಆರ್ ಆಲ್ಮೋಸ್ಟ್ ದೇರ್. ಅದನ್ನು ನಾನು ಹೇಳೋದಿಲ್ಲ ಅಷ್ಟೇ. ಬಿಡಿ, ಅದು ಬೇರೆ ಪ್ರಶ್ನೆಗೆ ಹೋಗಿ ಪ್ಲೀಸ್. ಸಾರಿ, ಗೋ ಟು ದ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ಯು ದಟ್ ಕ್ವಶನ್. ಗೋ ಟು ದ ನೆಕ್ಸ್ಟ್ ಕ್ವಶನ್. ಮಾಡ್ತೀವಿ. ಈಗ ಅದನ್ನು ಹೇಳ್ಬಿಡ್ತೀನಿ. ನಾವು ಈಗ ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಸ್ಟಾರ್ಟ್ ಮಾಡಿದೋ ಅಂದರೆ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಪೊಲೀಸ್ ಗೃಹ ಅಂತ ಸ್ಟಾರ್ಟ್ ಮಾಡಿದೆ. ಆ ಕ್ಷೇತ್ರದಲ್ಲಿ 25 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಎಲ್ಲೂ ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಹೇಳಿದರು. ಈಗ ತಾನೇ ಅವರು 28 ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ನೇ ಇಲ್ಲ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟೆಲ್ಲ ಇದೆ ಅಂತ. ಅದಕ್ಕೆ ನಾನು ಎಕ್ಸಾಮಿನ್ ಮಾಡಿ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೇನೆ. ಅದು ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ಇದೆ. ನ್ಯಾಷನಲ್ ಪೊಲೀಸ್ ಕಮಿಷನ್ ಅದರ ಗೈಡ್ಲೈನ್ಸ್ ಇದೆ. ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಏನೇನು ಇರಬೇಕು ಅಂತ ಒಂದು ಗೈಡ್ಲೈನ್ ಮಾಡಿದ್ದಾರೆ. 300 ಅಪರಾಧ ಇರಬೇಕು ಅಂತ ಇದೆ. 300 ಅಪರಾಧಗಳು ಒಂದು ಏರಿಯಾದಲ್ಲಿದ್ದರೆ ಅಲ್ಲಿಗೊಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು. ನಾನು ಹೇಳಿದೆ, ನೀವು ಅಪರಾಧ ಇದೆಯಾ ಅಂತ ಚೆಕ್ ಮಾಡ್ತೀವಪ್ಪ, ಆಮೇಲೆ ನೀವು ಇಲ್ಲ ಅಂತೇಳಿ ಅಪರಾಧ ಮಾಡ್ಸೋಕೆ ಹೋಗಬೇಡಿ ಅಂತಲೂ ಹೇಳಿದ್ದೀನಿ. ಅದು ಇದ್ದರೆ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅದು ಪ್ರಕಾರ ಏನು ಮಾಡಬೇಕು ಅಂತಿದೆ ಅದನ್ನು ಖಂಡಿತವಾಗಿ ಯಾವುದೇ ನೆಗ್ಲಿಜೆನ್ಸ್ ಇಲ್ಲದೆ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಉದಾಹರಣೆಗೆ 545 ಸಬ್ ಇನ್ಸ್ಪೆಕ್ಟ್ರ್ ಹೇಳಿದ್ನಲ್ಲ, ಈ 371J ಪ್ರಕಾರ ಕೊಡಬೇಕು ಅನ್ನೋ ಪ್ರಕಾರ ಈಗ ಸುಮಾರು 150 ಜನ ಸಬ್ ಇನ್ಸ್ಪೆಕ್ಟ್ರ್ ಆಗ್ತಾರೆ ಇಲ್ಲಿ. ಒಂದು ವೇಳೆ ಇಲ್ಲದೇ ಇದ್ದರೆ 371J ಇಲ್ಲದೇ ಇದ್ದಿದ್ದರೆ ಒಂದು 20 ಜನಕ್ಕೂ ಸಿಗ್ತಿರಲಿಲ್ಲ. ಅವ್ರು ಮೆರಿಟ್ನಲ್ಲಿ ಬರಬೇಕಾಗೋದು. ಮೆರಿಟ್ನಲ್ಲಿ ಬಹುಶಃ ಆ ಕಡೆ ಜನ ಬೆಂಗಳೂರಿನವ್ರು ಅವರೇ ಏನಾರು ಮಾಡಿಬಿಡೋರು. ಆದರೆ ಈಗ ಅವರಿಗೆ 150 ಜನಕ್ಕೂ ಹೆಚ್ಚು 371Jನಲ್ಲಿ ರಿಸರ್ವೇಷನ್ ಇದೆ. ಆ ರಿಸರ್ವೇಷನ್ನಿಗೆ ಅನುಗುಣವಾಗಿ ಅವ್ರಿಗೆ ಸಿಕ್ಕತ್ತೆ. ನೀವು ಹೇಳ್ದಂಗೆ ಅದೆಲ್ಲ ಹೇಳ್ತೀನಿ, ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನು. ಭತ್ಯೆ ಎಲ್ಲ ಕೊಡೋದಕ್ಕೆ ಮಾಡೋದಕ್ಕೆ ಅವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರ್ ಬಿಡ್ರಿ. ನಮ್ಮ ಕ್ಷೇತ್ರಕ್ಕೆ ಬಂದಿರಿ, ಆಡಳಿತವಾದಂಥ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಅವ್ರಿಗೆ ಹೇಳ್ತೀನಿ, ಮಾಡೋಣ. ಇದನ್ನು ಸರಿಯಾಗಿ ತೆಗಿರಪ್ಪ. ಥ್ಯಾಂಕ್ ಯು. ಅದೇನಿಲ್ಲ, ಕಲಬುರಗಿಯಲ್ಲಿ ನನಗೆ ಮೀಡಿಯಾ ಅಂದರೆ ಭಾಳ ಸ್ವಲ್ಪ ಲಿಬರಲ್ ಆಗಿ ತೊಗೊತೀನಿ. ಏನು ತಪ್ಪು ತಿಳ್ಕೊಬೇಡಿ, ಅಲ್ಲಲ್ಲ, ಏನು ತಪ್ಪು ತಿಳ್ಕೊಬೇಡಿ. ಏನೋ ಒಂದು ಖುಷಿ ನಿಮ್ಮನ್ನು ಕಂಡ್ರೆ. KPCC ಅಧ್ಯಕ್ಷರಿದ್ದಾಗ 8 ವರ್ಷ ಮೀಡಿಯಾ ಕಂಪ್ಲೀಟ್ ಅವರೇ ಮ್ಯಾನೇಜ್ ಮಾಡ್ತಾರೆ. ಗೊತ್ತಾಗ್ತೀನಿ. ಸ್ವಲ್ಪ ಫ್ಲೈಟು ಬರೋಕ್ಕೆ ಮಾಡಿ. ನೀವೆಲ್ಲ ಹೇಳಿದ್ರು ಬರ್ತಾರೆ.
ಬರ್ರಿ ಸರ್. ಥ್ಯಾಂಕ್ ಯು.